ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಖುಷಿಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನಂದು ಲಾಸ್ಟ್ ವೀಡಿಯೋ. ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ. ಹೌದು, ಇವತ್ತಿಗೆ ನಂದು ವೀಡಿಯೋಸ್ನ ಲಾಸ್ಟ್ ಮಾಡ್ತಾ ಇದ್ದೀನಿ. ನನಗೂ ಹೇಳೋಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ನಾನು ಒಂದ್ಸಲಿ ಎಂಡ್ ಮಾಡ್ತೀನಿ, ಇನ್ಮೇಲೆ ವೀಡಿಯೋಸ್ ಮಾಡಲ್ಲ ಅಂತ ನೆನಪಿಸ್ಕೊಂಡ್ರೆ ನಾನು ಇಷ್ಟು ದಿನ ಅದರಲ್ಲಿ ನಾನು ಎಷ್ಟು ಆಸೆ ತುಂಬಿಕೊಂಡಿದ್ದೆ ಅದೆಲ್ಲ ಕಣ್ಮುಂದೆ ಬರ್ತಿದೆ. ನಾನು ನಿಮಗೆ ರೀಸನ್ ಕೂಡ ಹೇಳ್ತೀನಿ ಯಾಕೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ, ವೀಡಿಯೋಸ್ ಮಾಡಲ್ಲ ಇನ್ಮೇಲೆ ಅಂತ. ಆದರೂ ಯಾಕೋ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಹೇಳೋಣ ಆಮೇಲೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೇಳ್ತಾ ಇದ್ದೀನಿ. ಒಂದು ಕಡೆ ಖುಷಿಯಿಂದ ಮಾತಾಡಬೇಕೋ ಬೇಜಾರಲ್ಲಿ ಮಾತಾಡಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ಪ್ರಿಪೇರ್ ಆಗಿ ಬಂದಿಲ್ಲ ಮಾತಾಡೋಣ ಅಂದ್ಬಿಟ್ಟು. ಜಸ್ಟ್ ಪಾಪು ಮಲ್ಕೊಂಡ, ಹಾಗಾಗಿ ಹೇಳಿಬಿಡೋಣ, ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾಕೆ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಅದು ವಾಚ್ ಟೈಮ್ ಅವರ್ಸ್ ಇಷ್ಟು ಕಂಪ್ಲೀಟ್ ಆಗಬೇಕು ಅಂತ ಇರುತ್ತೆ 365 ಡೇಸ್ಗೆ. ನಂದು ಯೂಟ್ಯೂಬ್ ಸ್ಟಾರ್ಟಾಗಿ 1 ಇಯರ್ ಪ್ಲಸ್ ಆಗಿದೆ. ನಾನು ಮುಂಚೆ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಏನಿತ್ತು ಅದ್ರದ್ದು ವಾಚ್ ಟೈಮ್ ಅವರ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಅದಕ್ಕೆ ನಂಗೆ ಬೇಜಾರಾಯಿತು, ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ವಾಚ್ ಟೈಮ್ ಅವರ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಬಿಡು ಇನ್ನೇನು ಸ್ಟಾಪ್ ಮಾಡೋಣ, ಇನ್ನೇನು ನನಗೆ ಆ ಗೋಲ್ನ ರೀಚ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೇನಕ್ಕೆ ಅಂದ್ಬಿಟ್ಟು ನಾನು ನಿಲ್ಲಿಸ್ತಾ ಇದ್ದೀನಿ. ಬಟ್ ನಾನು ತುಂಬಾ ಕಷ್ಟಪಟ್ಟಿದ್ದೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು. ಕಷ್ಟಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ ನಾನು ಯೂಟ್ಯೂಬ್ ವೀಡಿಯೋಸ್ನ. ಯೂಟ್ಯೂಬ್ ಮಾಡಬೇಕು ಅಂತ ಕಷ್ಟಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ನನಗೆ ವೀಡಿಯೋಸ್ ಮಾಡಬೇಕು ಅನ್ನೋದೆಲ್ಲ ಒಂದು ಡ್ರೀಮು ನನಗೆ, ಯೂಟ್ಯೂಬ್ ವೀಡಿಯೋಸು ಅಂತಂದರೆ. ಸೊ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟು ಜನ ನನಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ, ಆ ಥರ ವೀಡಿಯೋಸ್ ಮಾಡಿ, ಈ ಥರ ವೀಡಿಯೋಸ್ ಮಾಡಿ ಅದೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ನಾನು ನಿಮ್ಮ ಪ್ರೀತಿನ ನಾನು ಉಳಿಸ್ಕೊಳ್ಳಿಲ್ಲ ಅನಿಸುತ್ತೆ. ಮತ್ತು ನನಗೆ ಏನೇ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬೇಜಾರಾಗ್ತಾ ಇದೆ. ನಾನೀಗೇನು ಕ್ಯಾಮ್ರಾ ಮುಂದೆ ನಗ್ತಾ ಇರ್ಬೋದು, ಬಟ್ ನನಗೆ ಒಳಗೆ ತುಂಬಾ ಬೇಜಾರಾಗ್ತಾ ಇದೆ. ಇನ್ಮೇಲೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಇಷ್ಟು ದಿನ ನನಗೆ ಹೇಗೆ ಫ್ಯಾಮಿಲಿ ಹೇಗೋ ಅದು ಯೂಟ್ಯೂಬ್ ಕೂಡ ಹಾಗೆ ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ಸ್ ಅಂತ ನನಗೆ ಆಲ್ಮೋಸ್ಟ್ ಅಷ್ಟು ಯಾರೂ ಇಲ್ಲ. ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ನಂದು ಯಾರು ವೀಡಿಯೋಸ್ ನೋಡ್ತಾರೆ, ವ್ಯೂವರ್ಸ್ ಏನಿದ್ದಾರೆ ಅವ್ರನ್ನೇ ನಾನು ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೆ. ಯೂಟ್ಯೂಬ್ನ ನಾನು ಹಚ್ಕೊಂಡ್ಬಿಟ್ಟಿದ್ದೆ ಹೇಳಬೇಕು ಅಂತಂದರೆ. ಮೇಲೆ ಮಾಡಲ್ಲ ಅಂತ ನಂಗೆ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ. ಎಲ್ಲೋ ಒಂದು ಕಡೆ ಸುಮ್ಮನೆ ನನ್ನ ಖುಷಿಗಾದರೂ ಯೂಟ್ಯೂಬ್ ಮಾಡೋಣ ಅಂತ ಅನ್ನಿಸ್ತಿದೆ. ಬಟ್ ನಾನು ಫೈನಲ್ ಆಗಿ ಡಿಸೈಡ್ ಮಾಡಿದೆ, ಸಾಕು ವೀಡಿಯೋಸ್ನ ಸ್ಟಾಪ್ ಮಾಡೋಣ ಅಂತ. ಈ ವಿಷಯ ನನ್ನ ಹಸ್ಬೆಂಡ್ಗೂ ಕೂಡ ಗೊತ್ತಿಲ್ಲ. ಅವ್ರಿಗೂ ಈ ವಿಡಿಯೋ ನೋಡಿದ್ರೇ ಗೊತ್ತಾಗೋದು ಮೇ ಬಿ. ಸೊ ಯಾರಿಗೂ ಗೊತ್ತಿಲ್ಲ, ಹಾಗೆ ಯಾರೂ ನನಗೆ ಸ್ಟಾಪ್ ಮಾಡು ಅಂತ ಹೇಳಿಲ್ಲ. ನಾನು ಸುಮ್ಮನೆ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತೆಲ್ಲ ಇಲ್ಲಿ ಯಾರಾದರೂ ಕೇಳಿದಾಗ ಇನ್ಮೇಲೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಯಾಕೆ ಸ್ಟಾಪ್ ಮಾಡ್ತೀಯಾ, ಕಂಟಿನ್ಯೂ ಮಾಡು, ಇನ್ನೇನು ಇಲ್ಲಿವರೆಗೂ ರೀಚ್ ಮಾಡಿದ್ಯಾ, 1000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಕಂಟಿನ್ಯೂ ಮಾಡು ಅಂತಲೇ ಹೇಳ್ತಾರೆ. ಬಟ್ ನಾನು ಸ್ಟಾಪ್ ಮಾಡೋದು ಯಾರಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಯಾರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ, ನಾನು ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ನ ಇಲ್ಲಿವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿರೋದಕ್ಕೆ. ನಾನು ಏನಂದರೆ ನಂಗೆ ವ್ಯೂಸ್ ಬರ್ತಿದ್ದೆಲ್ಲ ತುಂಬಾ ಕಡಿಮೆ. ಒಂದೊಂದು ವ್ಯೂಸಿಗೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸಬ್ಸ್ಕ್ರೈಬರ್ಸಿಗೂ ಅಷ್ಟೇ
ಗೊತ್ತಿರೋರಿಗೆ ಶೇರ್ ಮಾಡೋದಾಗಿರ್ಬೋದು, ಅವರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳೋದಾಗಿರ್ಬೋದು. ಒಟ್ಟು ಒಂದೊಂದು ವ್ಯೂಸಿಗೂ ನಾನು ಕಷ್ಟಪಟ್ಟಿದ್ದೀನಿ, ಒಂದೊಂದು ಸಬ್ಸ್ಕ್ರೈಬರ್ಸಿಗೂ ಕಷ್ಟಪಟ್ಟಿದ್ದೀನಿ. ಅಷ್ಟು ಕಷ್ಟಪಟ್ಬಿಟ್ಟು ಇವಾಗ ಇಷ್ಟು ಈಸಿಯಾಗಿ ನಂಗೆ ಬಿಡೋಕ್ಕೂ ಮನಸ್ಸಿಲ್ಲ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಫೈನಲ್ ಆಗಿ ಮನ್ಸು ಮಾಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋಣ ಅಂತೆಲ್ಲ ನನ್ನ ಮೈಂಡಲ್ಲಿತ್ತು. ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಆ ಥರ ವೀಡಿಯೋಸ್ ಬರುತ್ತೆ ನಿಮಗೆ ನೆಕ್ಸ್ಟು ಅಂದ್ಬಿಟ್ಟೆಲ್ಲ. ಸೊ ಎನಿವೇಸ್ ನಮ್ಮ ತುಂಬ ಮಿಸ್ ಮಾಡ್ಕೊತೀನಿ. ಮಿಸ್ ಯು ಸೋ ಮಚ್. ತುಂಬ ಮಿಸ್ ಮಾಡ್ಕೊತೀನಿ ನಿಮ್ಮನ್ನ. ಮತ್ತು ಯೂಟ್ಯೂಬ್ ಜೊತೆ ನಾನು ಏನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೆ ಅದನ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ತುಂಬ ಬೇಜಾರಾಗ್ತಿದೆ ನನಗೆ. ಬಟ್ ಎನಿವೇಸ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತು ಒಬ್ಬೊಬ್ಬರು ಕಮೆಂಟ್ ಮಾಡಿದ್ರಿ ವೀಡಿಯೋಸ್ ಬೇಗ ಅಪ್ಲೋಡ್ ಮಾಡಿ, ಫೇಶಿಯಲ್ ಹೇರ್ ರಿಮೂವರ್ ಹೇಗೆ ರಿಮೂವ್ ಮಾಡೋದು ವಿಡಿಯೋ ಮಾಡಿ. ಮತ್ತು ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತೂ ಅವ್ರು ಯಾರು ಪಾಪ ತುಂಬ ಕೇಳಿದರು, ಮಾನಸ ಅನ್ನೋರೇನೋ ಗೊತ್ತಿಲ್ಲ, ವೀಡಿಯೋಸ್ ಮಾಡಿ ಆ ವಿಡಿಯೋ ಮಾಡಿ ಅಂದ್ಬಿಟ್ಟು. ಬಟ್ ನಾನು ನಿಮ್ಮನ್ನೆಲ್ಲ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡಿ ಎಂಡ್ ಮಾಡ್ತಾಯಿಲ್ಲ, ಅದು ಸಾರಿ ಫ್ರೆಂಡ್ಸ್. ನಿಮ್ಮ ಮುಂದೆ ನಾನು ಡಿಸೈಡ್ ಮಾಡಿರೋದೇನೆಂದರೆ ಖುಷಿಯಾಗಿ ನಗ್ನಗ್ತಾ ಮಾತಾಡ್ಬಿಟ್ಟು ವೀಡಿಯೋನ ಎಂಡ್ ಮಾಡೋಣ ಅಂತ. ನನ್ನ ಬೇಜಾರನ್ನ ನಿಮಗೆ ತೋರ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಇಷ್ಟು ದಿನ ತೋರಿಸ್ತೀನಿ, ನನ್ನ ಖುಷಿ ಏನಿದೆ, ನಂದು ಬೇಜಾರು ಏನಿದೆ ಪ್ರತಿಯೊಂದು ಹೇಳಿದ್ದೀನಿ. ನನ್ನ ಕಷ್ಟಗಳನ್ನೂ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಇಲ್ಲ ಇವತ್ತಿನ ದಿನ ಈ ರೀತಿ ಆಯಿತು, ಬೇಜಾರಾಯಿತು ಅಂದ್ಬಿಟ್ಟೆಲ್ಲ ಕೂಡ ಬ್ಲಾಗ್ಸಲ್ಲಿ ಹೇಳಿದ್ದೀನಿ. ಇನ್ಮೇಲೆ ನನಗೆ ಫೀಲಿಂಗ್ ಶೇರ್ ಮಾಡೋಕ್ಕೆ ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ ಅಲ್ವಾ? ನಿಮ್ಗಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಪಾರ್ಟ್ನರ್ ನನಗೆ ಇದು ಯೂಟ್ಯೂಬು ಏನಿದೆ ಇದು. ಯಾಕೋ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬೇಜಾರಾಗ್ತಿದೆ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ಯಾವತ್ತೂ ನನ್ನ ವೀಡಿಯೋಸ್ ಬರಲ್ಲ. ನಗ್ನಗ್ತಾ ಎಂಡ್ ಮಾಡಬೇಕು, ಬೇಜಾರಲ್ಲಿ ಎಂಡ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಆವಾಗಲೇ ಹೇಳ್ದಂಗೆ ನಂದು ಹ್ಯಾಪಿ ಮೂಮೆಂಟ್ಸ್ನೂ ಶೇರ್ ಮಾಡಿದ್ದೀನಿ, ನನಗೇನು ಬೇಜಾರಿರುತ್ತೆ ಅದು ಕೂಡ ಶೇರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೆ ಈ ವಿಡಿಯೋ ಲೈಕ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬಟ್ ಈ ವಿಡಿಯೋದಲ್ಲಿ ಅದೇನೂ ಹೇಳಲ್ಲ. ನಿಮ್ಮಿಷ್ಟ ಅದು. ಯಾಕಂದರೆ ವಿಡಿಯೋ ಲಾಸ್ಟ್ ಆಗಿರೋದ್ರಿಂದ ಲೈಕ್ ಮಾಡಿ ಏನು ಬಂತು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಬಂತು ಅಲ್ವಾ? ಯಾರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ನಾನು ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ. ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕಿರಲ್ಲ, ಹಾಗಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನಗ್ನಗ್ತಾ ವಿಡಿಯೋನ ಎಂಡ್ ಮಾಡೋಣ. ಬಾಯ್. ಮತ್ತೆ ಹೊಸ ವೀಡಿಯೋಸಲ್ಲಿ ಸಿಗಲ್ಲ. ಬಾಯ್ ಬಾಯ್.